ಶ್ರೀ ಗುರುಭ್ಯೋ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ವಿಶೇಷವಾದಂತಹ ದಿನ ಇದನ್ನು ಏನಕ್ಕಾಗಿ ಅಂತಂದರೆ ಇದನ್ನು 6ನೇ ತಾರೀಕು ದ್ವಾದಶಿ ಜೊತೆಯಲ್ಲಿ ನಿಮಗೆ ತ್ರಯೋದಶಿಯೂ ಸಹ ಸೇರಿಕೊಡುತ್ತೆ. ಇದನ್ನ ಪ್ರದೋಷ ದಿನಗಳು ಪ್ರಾರಂಭವಾಗುವಂಥದ್ದು. ಸಾಯಂಕಾಲ ತ್ರಯೋದಶಿ, ಪ್ರಾತಃ ಕಾಲದಲ್ಲಿ ದ್ವಾದಶಿ. ಈ ಪ್ರದೋಷ ಕಾಲಗಳು ಬಂದಾಗ ಶಿವನ ಉಪಾಸನೆ, ಶಿವನ ಧ್ಯಾನಗಳು ತುಂಬ ಆಗುತ್ತೆ. ಈ ದಿನ ವಿಶೇಷವಾಗಿರುವಂತಹ ದಿನವಾಗಿರೋದ್ರಿಂದ ಮೇಷರಾಶಿಯವರಿಗೆ ಅತ್ಯಂತ ಲಾಭದಾಯಕ, ಅತ್ಯಂತ ಪ್ರಶಸ್ತದಾಯಕ. ಜೊತೆಯಲ್ಲಿ ನಿಮ್ಮ ಕೆಲಸ ಕೈಂಕರ್ಯಗಳು ಪ್ರಗತಿಯ ದಿನಗಳು, ನಿಮ್ಮ ಶ್ರಮಕ್ಕೆ ಉತ್ತಮವಾದಂತಹ ಫಲಗಳು ದೊರಕುವಂತಹ ದಿನಗಳು, ಸಂತಸ ಸುದ್ದಿಗಳು ಕೇಳುವಂತಹ ದಿನಗಳು, ಅತ್ಯಂತ ಪ್ರಿಯಕರವಾದಂತಹ ವ್ಯಕ್ತಿಗಳು, ಪ್ರಿಯವಾದಂತಹ ವಸ್ತುಗಳು ನಿಮಗೆ ಸಿಗುವಂತಹ ವಾತಾವರಣ ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರೆಗೂ ಸಹ ಹಣಕಾಸಿನ ಅನುಕೂಲ, ಕೆಲಸದಲ್ಲಿ ಪ್ರಗತಿ, ಹೊಸ ಹೊಸ ಕೆಲಸಗಳ ಆಗಮನಗಳು, ಮತ್ತು ಜೊತೆಯಲ್ಲಿ ಹೊರಗಡೆ ಧಾರ್ಮಿಕ ವಿಚಾರಕ್ಕೋಸ್ಕರವಾಗಿ ಹೊರಗಡೆಯ ಅಲದಾಟಗಳು, ಜೊತೆಯಲ್ಲಿ ಉತ್ತಮವಾದಂತಹ ಕ್ಷೇತ್ರಗಳಿಗೆ ನಿಮ್ಮ ಭೇಟಿ ಕೊಡುವಂತಹ ದಿನಗಳು, ನಿಮ್ಮ ಸಂಕಷ್ಟಗಳು ಸಹ ಬಹಳವಾಗಿ ನಿಮಗೆ ಕಡಿಮೆಯಾಗುವಂತಹ ಶುಭ ದಿನಗಳು, ನಿಮ್ಮ ಬಂಧು ಬಾಂಧವರ ಜೊತೆ ನಿಮ್ಮ ಸಂಕಷ್ಟಗಳನ್ನು, ಸಂತಸ ಸಂಭ್ರಮಗಳನ್ನು ಹಂಚಿಕೊಳ್ಳುವಂತಹ ಶುಭ ದಿನಗಳು ಖಂಡಿತವಾಗಿ ನಿಮ್ಮದು ಈ ದಿನ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಿದ್ದೀರಿ. ಹೊಸ ಹೊಸ ಕೆಲಸಗಳ ಚಿಂತನೆಯನ್ನು ಮಾಡ್ತಿರ್ತೀರಿ. ಹೊಸ ಹೊಸ ಐಡಿಯಾಗಳನ್ನು ಹುಡುಕ್ತಾ ಇದ್ದೀರಿ. ಕೆಲಸದಲ್ಲಿ ಉತ್ತಮವಾದಂತಹ ಗಳಿಕೆ ಮತ್ತು ಹೆಸರನ್ನು ಸಂಪಾದನೆ ಮಾಡುವಂತಹ ವ್ಯವಸ್ಥೆ ನಿಮ್ಮಲ್ಲಿ ಚೆನ್ನಾಗಿದೆ. ಜೊತೆಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗ್ತಾ ಇದೆ. ಹಣಕಾಸಿನ ಹೂಡಿಕೆಯಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂತಹ ವಾತಾವರಣ ಅಂತೂ ಮಿಥುನ ರಾಶಿಯವರಿಗಿರುತ್ತೆ. ಮಿಥುನ ರಾಶಿಯವರು ಲಕ್ಷ್ಮೀ ನರಸಿಂಹಸ್ವಾಮಿ, ಯೋಗ ನರಸಿಂಹಸ್ವಾಮಿ, ವರಹ ನರಸಿಂಹಸ್ವಾಮಿ, ಇದರಿಂದ ತುಂಬ ಅನುಕೂಲತೆಗಳನ್ನು ನೀವು ಖಂಡಿತವಾಗಿ ನೋಡ್ತೀರಿ. ಕರ್ಕಾಟಕ ರಾಶಿಯವರಿಗೆ ಬಹಳ ದಿನಗಳು ಸಂಕಷ್ಟಗಳಿತ್ತು. ಬರ್ತಾ ಕಷ್ಟಗಳೆಲ್ಲವೂ ಸಹ ಪರಿಹಾರವಾಗಿ ಶುಭ ಕಾರ್ಯಗಳಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆಗಳಾಗುತ್ತೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತೀರಿ. ಕುಟುಂಬದಲ್ಲಿ ಉತ್ತಮವಾದಂಥ ಸೌಹಾರ್ದತೆ, ಜೊತೆಯಲ್ಲಿ ರುಚಿಕರವಾದಂತಹ ಭೋಜನಗಳು ಸವಿಯುವಂಥದ್ದು, ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಭೇಟಿಯನ್ನು ಕೊಡುವಂಥದ್ದು, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ ಉಳ್ಳಂಥವರು ಮತ್ತು ನಿಮ್ಮ ಮನೆದೇವರು, ಕುಲದೇವರು, ಇಷ್ಟದೇವರಿಗೆ ಹೋಗಿ ಒಂದು ನಮಸ್ಕಾರವನ್ನು ಮಾಡುವಂತಹ ಶುಭ ದಿನಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ. ಸಿಂಹರಾಶಿಯವರಿಗೂ ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಜೊತೆಯಲ್ಲಿ ನಿಮಗೆ ಹಣಕಾಸಿನ ಅನುಕೂಲವಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಏನನ್ನು ಅಂದ್ಕೊಂಡಿರ್ತೀರಿ ಅದನ್ನು ಸಾಧನೆ ಮಾಡದಲ್ಲಿವರೆಗೂ ಸಹ ನೀವು ಬಿಡೋದಿಲ್ಲ. ಮತ್ತು ಉತ್ತಮವಾದಂತಹ ವ್ಯಕ್ತಿಗಳನ್ನು, ಗಣ್ಯ ವ್ಯಕ್ತಿಗಳನ್ನು, ಗೌರವಾನ್ವಿತ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಸುಯೋಗ ನಿಮ್ಮದಾಗುತ್ತೆ. ಜೊತೆಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂಥ ಫಲಗಳು ಸಿಗುವಂತಹ ದಿನಗಳು ನಿಮ್ಮದಾಗಿರುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಉತ್ತಮವಾದಂತಹ ಲಾಭವನ್ನು ಖಂಡಿತವಾಗಿ ನೀವು ನೋಡ್ತೀರಿ. ಸಿಂಹರಾಶಿಯವರು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ದೇಹದಲ್ಲಿ ಆಯಾಸ ಬರ್ತಾ ಇದೆ. ಸುಸ್ತು, ಸಂಕಟದ ವಾತಾವರಣ, ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತಹ ವಾತಾವರಣ, ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಅದನ್ನು ಬಿಟ್ಟರೆ ಹಣಕಾಸಿನ ವ್ಯವಹಾರದಲ್ಲಿ ಚೆನ್ನಾಗಿರುತ್ತೆ. ಮತ್ತು ಬಂಧು ಬಾಂಧವರ ಪ್ರೀತಿ ವಾತ್ಸಲ್ಯಗಳು ಸಿಗುತ್ತೆ. ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ. ಭೋಜನಗಳಂತೂ ರುಚಿಕರವಾದಂಥ ಭೋಜನಗಳು, ತುಂಬ ನಿಮಗೆ ಪ್ರಿಯಕರವಾದಂಥ ಭೋಜನಗಳು ನಿಮಗೆ ಸಿಗುವಂತಹ ವಾತಾವರಣ ಇರುತ್ತೆ. ಆದರೆ ಎಲ್ಲಿ ನೆಗೆಟಿವ್ಸ್ ಪ್ರಾಬ್ಲಮ್ಸ್ ಇರುತ್ತೆ ಅದರ ಬಗ್ಗೆ ಸ್ವಲ್ಪ ಆಲೋಚನೆಗಳನ್ನು ಮಾಡಿ. ಜೊತೆಯಲ್ಲಿ ಸ್ವಲ್ಪ ಭಗವಂತನ ಧ್ಯಾನ, ಅಂದರೆ ನಿಮಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋದನ್ನು ಖಂಡಿತವಾಗಿ ನೀವು ಮರಿಬಾರ್ದು. ಅದನ್ನು ಮಾಡಿದಾಗ ಇನ್ನೂ ಪ್ರಗತಿ ಕಾಣ್ತೀರಿ. ತುಲಾರಾಶಿಯವರಿಗೆ ನಿಮಗೇನಾಗುತ್ತೆ ಅಂತಂದರೆ ಪಂಚಮದಲ್ಲಿ ಶನಿಯ ಕಾಟವಿರುತ್ತೆ. ಸ್ವಲ್ಪ ಶನಿಯ ದೃಷ್ಟಿ ನಿಮಗಿರುತ್ತೆ. ಏನೇನು ಮಾಡೋಕ್ಕೂ ಹೊಟ್ಟೆ ಉರಿ ಪಡುವಂಥ ಜನಗಳು ಸಿಗ್ತಾರೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುತ್ತೆ. ಸಪ್ತಮ ದೃಷ್ಟಿ ನೇರವಾಗಿ ಶುಕ್ರನ ದೃಷ್ಟಿ ಎಲ್ಲಿದೆ ನಿಮಗೆ, ನೇರವಾಗಿ ಶತ್ರು ಮನೆಯಲ್ಲಿದೆ. ಶತ್ರುಬಾಧೆಗಳು, ಶತ್ರುಗಳಿಂದ ಸಂಕಷ್ಟಗಳು, ಕಂಟಕಗಳು, ದೃಷ್ಟಿದೋಷಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮನಸ್ಸು
ಚಂಚಲತೆಯಿಂದ ಕಾಡುವಂಥದ್ದು, ಮನಸ್ಸು ಏನೇನೋ ಅಪೇಕ್ಷೆ ಪಡುವಂಥದ್ದು, ಮತ್ತು ವೈರತ್ವವನ್ನು ಬೆಳೆಸ್ಕೊಳ್ಳುವಂಥದ್ದು ಇದೆಲ್ಲವೂ ಸಹ ಇರುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಸ್ವಲ್ಪ ನೀವು ಶಿವನ ಪ್ರಾರ್ಥನೆ, ಹರಿಹರರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶಿವ ಮತ್ತು ವಿಷ್ಣು ಇರುವಂತಹ ಒಂದೇ ದೇವಸ್ಥಾನ ಇದ್ದರೆ ಎರಡಕ್ಕೂ ಪೂಜೆ ಮಾಡಿಸ್ಕೊಂಡು ಬನ್ನಿ, ಅನುಕೂಲವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಅಸೂಯೆ ಪಡುವಂಥವ್ರು ನಿಮಗೆ ಜಾಸ್ತಿ ಇದ್ದಾರೆ. ನೀವು ಬಹಳ ಸೈಲೆಂಟಾಗಿ ಇರ್ತೀರಿ, ಯಾರ ಜೊತೆ ಮಿಂಗಲ್ ಆಗೋದಿಲ್ಲ. ಅದೇ ಸಮಸ್ಯೆ. ನಿಮ್ಮ ಸಮಸ್ಯೆಗಳೇನು, ಸಂಕಷ್ಟಗಳೇನು, ಪ್ರೀತಿ, ಸಂಭ್ರಮ, ಸಂತಸ, ನೋವು, ಕಷ್ಟ ಎಲ್ಲವೂ ಸಹ ಬೇರೆ ಜೊತೆ ಹಂಚಿಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದು ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲವಾಗುತ್ತೆ. ಮತ್ತು ನಿಮ್ಮ ಶ್ರಮ ತುಂಬ ಬೆಳೆಸುತ್ತೆ. ನಿಮ್ಮ ಶ್ರಮದಿಂದ ನಿಮಗೆ ಉತ್ತಮವಾದ ಗಳಿಕೆ ಸಿಗುತ್ತೆ. ಆರೋಗ್ಯದಲ್ಲೂ ಸಹ ಅನುಕೂಲತೆಗಳನ್ನು ನೋಡ್ತೀರಿ. ಕುಟುಂಬದಲ್ಲಿ ಸೌಹಾರ್ದತೆಯಿಂದ ಇರ್ತೀರಿ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಯಾಗುವಂಥ ದಿನಗಳು ಬಹಳ ಹತ್ತಿರದಲ್ಲಿದೆ. ಜೊತೆಯಲ್ಲಿ ಪ್ರಯತ್ನದಂತಂತೂ 100ಕ್ಕೆ 100% ಪ್ರಯತ್ನವನ್ನು ನೀವು ಖಂಡಿತವಾಗಿ ಯಾವುದೇ ಕೈಂಕರ್ಯದಲ್ಲೂ ಯಾವುದೇ ಕೆಲಸದಲ್ಲೂ ಸಹ ನಿಮ್ಮ ಪರಿಶ್ರಮ ತುಂಬ ಚೆನ್ನಾಗಿದೆ. ತುಂಬ ಲಾಭ ಸಿಗುವಂತಹ ವಾತಾವರಣ ಅಂತೂ ಖಂಡಿತವಾಗಿ ಸಿಗುತ್ತೆ. ನಂತರದಲ್ಲಿ ಧನುಸ್ ರಾಶಿಯವರಿಗೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ. ನಿಮಗೆ ವ್ಯವಹಾರದಲ್ಲಿ ತುಂಬ ಪ್ರಗತಿಯನ್ನು ಕಾಣ್ತೀರಿ. ಕೋರ್ಟು ಕಚೇರಿಗಳಿಂದ ಜಯದ ವಾತಾವರಣ ನಿಮ್ಮದಾಗುತ್ತೆ. ಕುಟುಂಬಕ್ಕೆ ಅತಿಥಿಗಳ ಆಗಮನವಾಗುತ್ತೆ. ಅವರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣ ನಿಮ್ಮದಾಗುತ್ತೆ. ಜೊತೆಯಲ್ಲಿ ನಿಮಗೆ ಅತ್ಯಂತ ಬುದ್ಧಿಶಾಲಿಗಳಾಗಿರ್ತೀರಿ. ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಇದೆಲ್ಲವೂ ಸಹ ಬಹಳ ಆಲೋಚನೆಗಳನ್ನು ಮಾಡಿ ವ್ಯವಹಾರವನ್ನು ಮಾಡ್ತೀರಲ್ಲ, ಅದು ನಿಮಗೆ ತುಂಬ ಲಾಭದಾಯಕವಾಗುತ್ತೆ. ರಾಯರ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಅನುಕೂಲತೆಗಳನ್ನು ನೋಡ್ತೀರಿ. ಜೊತೆಯಲ್ಲಿ ಮಕರ ರಾಶಿಯವರಿಗೆ ಬಂಧು ಬಾಂಧವರ ಪ್ರೀತಿ ವಾತ್ಸಲ್ಯ ತುಂಬ ಚೆನ್ನಾಗಿದೆ. ನಿಮಗೆ ಎಷ್ಟೋ ದಿನಗಳಿಂದ ಬರಬೇಕಾಗಿರುವಂತಹ ಹಣಕಾಸಿನ ನೆರವು ನಿಮಗೆ ಸಿಗುವಂತಹ ವಾತಾವರಣ, ತಂದೆಯಿಂದ ಉಡುಗೊರೆ, ಪ್ರೀತಿ ವಾತ್ಸಲ್ಯದ ಮಾತುಗಳು, ಜೊತೆಯಲ್ಲಿ ನಿಮಗೆ ಶ್ರಮಕ್ಕೆ ತಕ್ಕಂಥ ಫಲಗಳು ಸಿಗುವಂತಹ ವಾತಾವರಣಗಳು. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ ಉಳ್ಳಂಥವರಾಗಿರ್ತೀರಿ. ದೇವರು, ದಿಂಡ್ರು, ನಮಸ್ಕಾರ, ದೊಡ್ಡವರು, ಹಿರಿಯರು ಇದೆಲ್ಲವೂ ಸಹ ನಿಮಗೆ ಬಹಳವಾದಂಥ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ಅದರಲ್ಲಿ ತುಂಬ ನಂಬಿಕೆ ಉಳ್ಳಂಥವ್ರು ನೀವು ಆಗಿರ್ತೀರಿ. ತುಂಬ ಚೆನ್ನಾಗಿದೆ. ಸ್ವಲ್ಪ ಹನುಮಂತನ ಪ್ರಾರ್ಥನೆ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಕೋಪವು ಸ್ವಲ್ಪ ಜಾಸ್ತಿ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಬಿಟ್ಟರೆ ನಿಮ್ಮ ಏನೇನು ಅಂದ್ಕೊಂಡಿರ್ತೀರಿ ಕಾರ್ಯಗಳು ಸಿದ್ಧಿಯಾಗುತ್ತೆ. ಹಣಕಾಸಿನ ಅನುಕೂಲ ಮತ್ತು ನಿಮ್ಮ ಶ್ರಮವನ್ನು ಗುರುತಿಸಿ ನಿಮಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು, ಹೊಗಳಿಕೆ ಮಾತುಗಳು, ಇಂಕ್ರಿಮೆಂಟ್ ಜಾಸ್ತಿ ಆಗುವಂಥದ್ದು, ಶತ್ರುಗಳು ಮಿತ್ರರಾಗುವಂಥ ಸನ್ನಿವೇಶಗಳು, ಯಾವುದೋ ಚಾಡಿ ಮಾತುಗಳು ನಿಮ್ಮ ಜೊತೆ ಜಗಳ ಆಡಿದರೆ ಆ ತಪ್ಪಿನ ಅರಿವು ಅವರಿಗಾಗಿ ನಿಮ್ಮನ್ನು ಮತ್ತೆ ಭೇಟಿಯನ್ನು ಮಾಡಿ ಸಂತಸ ಸಂಭ್ರಮದಲ್ಲಿ ಕಾಲ ಕಳೀತಾರೆ. ತುಂಬ ಅನುಕೂಲವಾಗುತ್ತೆ. ಮೀನರಾಶಿಯವರೆಗೂ ಸಹ ಹಣಕಾಸು ದೊಡ್ಡ ಮಟ್ಟದ ಅನುಕೂಲತೆಗಳಿದೆ ನಿಮಗೆ. ಆದರೆ ಹಣಕಾಸು ಕೈಲಿ ನಿಲ್ಲೋದಿಲ್ಲ. ಮತ್ತು ಮನಸ್ಸು ಬಹಳ ಚಂಚಲವಾಗುತ್ತೆ. ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಏನೇನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ವ್ಯತ್ಯಾಸಗಳು ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನೂ ಅನುಕೂಲವಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂತಹ ಸಂಚಿಕೆ, ಈ ದಿನದ ಸಂಚಿಕೆ ಶನಿವಾರದ ಸಂಚಿಕೆ, 6ನೇ ತಾರೀಕಿನ ಸಂಚಿಕೆ. ನಾಳೆಯ ದಿನ 7ನೇ ತಾರೀಕು ಭಾನುವಾರ ಸಿಗುತ್ತೆ. ಭಾನುವಾರ ಯಾವ ರಾಶಿಗೆ ಏನೇನು ಅಂತ ನೋಡುವಂತಹ ಸಂದರ್ಭ ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡಿಕೊಡ್ತೇವೆ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.